ಹಲೋ ಹಾಯ್ ವೆಲ್ಕಮ್ ಟು CAD NEST ಯೂಟ್ಯೂಬ್ ಚಾನಲ್. ಸೊ ನಾನು ಸಾಗರ್. ನಾವು ಪ್ರೀವಿಯಸ್ ಸೆಕ್ಷನಲ್ಲಿ ನಾವೇನು ನೋಡಿದ್ವಿ ಅಂದರೆ ಕ್ಲಿಪ್ ಆರ್ಟ್ ಬಗ್ಗೆ ತಿಳ್ಕೊತಾ ಬಂದಿದ್ವಿ. ಸೊ ಇವಾಗ ನಮಗೆ ಶೇಪ್ಸ್ ಅನ್ನೋ ಒಂದು ಟೂಲ್ ಇದೆ. ಶೇಪ್ಸ್ ಟೂಲ್ ಬಗ್ಗೆ ತಿಳ್ಕೊತಾ ಬರೋಣ. ಓಕೆ, ಸೊ ನಾನು ಇವಾಗ ಏನು ಮಾಡಿದ್ದೀನಿ ಅಂದರೆ ಕ್ಲೌಡ್ನ ಶೇಪಾಗಿ ತೊಗೊಂಡಿದ್ದೀನಿ. ಸೊ ನಾವು ಶೇಪ್ನ ಇನ್ಸರ್ಟ್ ಮಾಡ್ಕೊಂಡಿದ್ರೆ ನಮಗೇನು ಬರುತ್ತೆ, ಡ್ರಾಯಿಂಗ್ ಟೂಲ್ ಬರುತ್ತೆ. ಡ್ರಾಯಿಂಗ್ ಟೂಲಲ್ಲಿ ಫಾರ್ಮೇಟ್ ಅನ್ನೋ ಒಂದು ಟೂಲು ಓಪನ್ ಆಗುತ್ತೆ. ನಮಗೆ ಇನ್ಸರ್ಟ್ ಶೇಪ್ಸು ನಾನು ಇನ್ಸರ್ಟ್ಗೆ ಹೋಗಿ ಇನ್ಸರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಾರ್ಮೇಟ್ ಓಪನ್ ಆಗಿದ ತಕ್ಷಣ ನನಗೆ ಇಲ್ಲೇ ಏನಾಗುತ್ತೆ, ಶೇಪ್ಸು ಇನ್ಸರ್ಟ್ ಆಗ್ತಾ ಬರುತ್ತೆ. ಅದೇ ಶೇಪ್ ಸ್ಟೈಲ್ಸ್ ಅಂತ ಇದೆ. ಸೊ ಶೇಪ್ ಸ್ಟೈಲ್ಸ್ ಏನು ಮಾಡ್ಬೋದು, ನಾನು ಚೇಂಜ್ ಮಾಡ್ಕೊತಾ ಬರ್ಬೋದು. ನಾನು ಇವಾಗ ಶೇಪ್ಸಲ್ಲಿ ಬರೆಯೋಕ್ಕಾಗತ್ತಾ? ಎಸ್, ಅಫ್ಕೋರ್ಸ್ ಬರೆಯೋಕ್ಕಾಗುತ್ತೆ. ಕೆಲವೊಂದರಲ್ಲಿ ಬರೆಯೋಕ್ಕಲ್ಲ. ಆವಾಗ ನೀವೇನು ಮಾಡಬೇಕು, ರೈಟ್ ಬಟನ್ನ ಕ್ಲಿಕ್ ಮಾಡಿ, ಇಲ್ಲಿ ನಮಗೆ ಹ್ಯಾಡ್ ಟೆಕ್ಸ್ಟ್ ಅಂತ ಇರುತ್ತೆ. ಸೊ ನಾನು ಅದನ್ನು ಏನು ಮಾಡ್ಬೋದು, ಅದರಲ್ಲಿ ನಾವು ಟೆಕ್ಸ್ಟ್ನ ಇನ್ಸರ್ಟ್ ಮಾಡ್ಕೊತಾ ಬರ್ಬೋದು. ಇವಾಗ ಶೇಪ್ ಫಿಲ್ ಅಂತ ಇದೆ ನಮಗೊಂದು ಆಪ್ಷನ್ನು. ನಾವು ಯಾವ ಥರ ಶೇಪ್ ಫಿಲ್ ಬೇಕೋ ಆ ಥರ ಮಾಡ್ಕೊಬೋದು. ಅವ್ರು ಮೋರ್ ಫಿಲ್ ಬೇಕಂದರೆ ಮೋರ್ ಫಿಲ್ಲು ಕೂಡ ನಾನು ಏನು ಮಾಡ್ಬೋದು, ಯೂಸ್ ಮಾಡ್ಕೊತ ಬರ್ಬೋದು. ಹೀಗೆ ಔಟ್ಲೈನ್ ಅಂದರೆ ಔಟ್ಲೈನ್ ಕೂಡ ನಾನು ಏನು ಮಾಡ್ಬೋದು, ಚೇಂಜ್ ಮಾಡ್ಕೊತ ಬರ್ಬೋದು. ಹೀಗೆ ಶೇಪ್ ಎಫೆಕ್ಟ್ಸ್. ಸೊ ಶ್ಯಾಡೋಸ್ ಬೇಕು ಅಂದರೆ ಶ್ಯಾಡೋಸ್ ಬೇಕಾದ್ರೆ ನಾವು ಇನ್ಸರ್ಟ್ ಮಾಡ್ಕೊಬೋದು. ರಿಫ್ಲೆಕ್ಷನ್ಸ್ ಬೇಕು ಅಂದರೆ ರಿಫ್ಲೆಕ್ಷನ್ಸ್ ಕೂಡ ನಾನು ಏನು ಮಾಡ್ಬೋದು, ಇನ್ಸರ್ಟ್ ಮಾಡ್ಕೊಬೋದು. ಅದೇ ನನಗೆ ಶೇಪ್ ಎಫೆಕ್ಟ್ಸಲ್ಲಿ ಗ್ಲೋ ಆಗಿರಬೇಕು ಅಂದರೆ ಗ್ಲೋ ಕೂಡ ಆಗ್ತಾ ಬರುತ್ತೆ. ಸಾಫ್ಟ್ ಎಡ್ಜಸ್ ಬೇಕು ಅಂದರೆ ಸಾಫ್ಟ್ ಎಡ್ಜಸ್ ಕೂಡ ಆಗ್ತಾ ಬರುತ್ತೆ. ನಮ್ಮ ಎಡ್ಜಸ್ ಏನಾಗುತ್ತೆ, ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ನಾನು ಏನು ಮಾಡ್ಬೋದು, ಬ್ಲೇವ್ ಆಗಿರಬೇಕು ಅಂದರೆ ಬ್ಲೇವ್ ಕೂಡ ನಾನು ಏನು ಮಾಡ್ಬೋದು, ನೋಡ್ತಾ ಬರ್ಬೋದು. ಅದೇನೇ 3D ರೊಟೇಷನಲ್ಲಿ ಬೇಕು ಅಂದರೆ 3D ರೊಟೇಷನಲ್ಲೂ ಕೂಡ ನಾನು ಏನು ಮಾಡ್ಬೋದು, ಶೇಪ್ಸ್ನ ಇನ್ಸರ್ಟ್ ಮಾಡ್ಕೊತಾ ಬರ್ಬೋದು. ಹೀಗೆ ಫಾಂಟ್ ಇವಾಗ ನಾನು ಏನು CAD NEST ಅಂತ ಟೈಪ್ ಮಾಡ್ಕೊಂಡಿದ್ದೆ, ಆ CAD NEST ಅಂತ ಟೈಪ್ ಮಾಡ್ಕೋಬೇಕು. ಆ ಟೈಪ್ ಮಾಡ್ಕೊಂಡಿದ್ದ ತಕ್ಷಣ ನಾವೇನು ಮಾಡ್ಬೋದು, ಇಲ್ಲಿ ಫಾಂಟ್ ಎಲ್ಲ ನನಗೆ ಆ್ಯಕ್ಟಿವ್ ಆಗ್ತಾ ಬರುತ್ತೆ. ಸೊ ನಾನು ಏನು ಮಾಡ್ಬೋದು, ಫಾಂಟ್ಗೂ ಕೂಡ ನಾನೊಂದು ಸ್ಟೈಲ್ಸ್ನ ಇನ್ಸರ್ಟ್ ಮಾಡ್ಕೊತಾ ಬರ್ಬೋದು. ಅದೇ ಫಾಂಟ್ ಕಲರ್ ಚೇಂಜ್ ಆಗಬೇಕು ಅಂದರೆ ನಾವು ಫಾಂಟ್ ಕಲರ್ನು ಕೂಡ ಏನು ಮಾಡ್ಬೋದು, ಚೇಂಜ್ ಮಾಡ್ಕೊತಾ ಬರ್ಬೋದು. ಔಟ್ಲೈನ್ ಕಲರ್, ಆ CAD NEST ಅನ್ನೋದಕ್ಕೆ ನಾನು ಟೆಕ್ಸ್ಟ್ಗೆ ನಂಗೆ ಔಟ್ಲೈನ್ ಕಲರ್ ಬೇಕು ಅಂದರೆ ಔಟ್ಲೈನ್ ಕಲರ್ ಕೂಡ ಕೊಟ್ಕೊತಾ ಬರ್ಬೋದು. ಟೆಕ್ಸ್ಟ್ಗೆ ನಮಗೆ ಶ್ಯಾಡೋ ಬೇಕು ಅಂದರೆ ಶ್ಯಾಡೋ ಕೂಡ ಇನ್ಸರ್ಟ್ ಮಾಡ್ಕೊಬೋದು. ರಿಫ್ಲೆಕ್ಷನ್ಸ್ ಬೇಕು ಅಂದರೆ ರಿಫ್ಲೆಕ್ಷನ್ಸ್ ಕೂಡ ಇನ್ಸರ್ಟ್ ಮಾಡ್ಕೊಬೋದು. ಗ್ಲೋ ಆಗಬೇಕು ಅಂದರೆ ಗ್ಲೋ ಕೂಡ ಇನ್ಸರ್ಟ್ ಮಾಡ್ಕೊಬೋದು. ಬ್ಲೇವ್ ಅಂದರೆ ಬ್ಲೇವ್ ಕೂಡ ಮಾಡ್ತಾ ಬರ್ಬೋದು. ನನ್ನ ಟೆಕ್ಸ್ಟ್ ಏನಾಗುತ್ತೆ, ಕಂಪ್ಲೀಟಾಗಿ ಅಲ್ಲಿ ಒಳಗಡೆ ಚೇಂಜ್ ಆಗ್ತಾ ಬರುತ್ತೆ. ಅದೇ ಟೆಕ್ಸ್ಟು ಡೈರೆಕ್ಷನ್ಸ್ ಚೇಂಜ್ ಮಾಡಬೇಕು ಅಂದರೆ ಡೈರೆಕ್ಷನ್ಸ್ ಕೂಡ ನಾನೇನು ಮಾಡ್ಬೋದು, ಚೇಂಜ್ ಮಾಡ್ಕೊತಾ ಬರ್ಬೋದು. ಹಾರಿಜೆಂಟಲಾಗಿ ಯೂಶಲಿ ತೊಗೊಳ್ಳೋದು ಹಾರಿಜೆಂಟಲಾಗಿ ತೊಗೊಬೋದು. ಅಲೈನ್ಮೆಂಟ್ಸ್ ಬೇಕು ಅಂದರೆ ಅಲೈನ್ಮೆಂಟ್ಸ್ ಕೂಡ ನಾವೇನು ಮಾಡ್ಕೊತಾ ಬರ್ಬೋದು. ಅಗೇನ್ ಪೊಸಿಷನ್ಸ್ ನಾವು ಪಿಕ್ಚರಲ್ಲೇ ನೋಡಿದ್ವಿ. ಹಾಗೆಯೇ ನಮಗೆ ಪೊಸಿಷನ್ಸ್ ಬೇಕು ಅಂದರೆ ನಾವೇನು ಮಾಡ್ಬೋದು, ಪೊಸಿಷನ್ಸ್ನ ಕೂಡ ನಾವು ಸೆಟ್ ಮಾಡ್ಕೊಬೋದು. ಹೀಗೆ ಟಾಪಲ್ಲಿ ಬೇಕು ಅಂದರೆ ಟಾಪಲ್ಲಿ ಬರುತ್ತೆ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪಿಕ್ಚರಲ್ಲಿ ನಮಗೆ ಪೊಸಿಷನ್ಸ್ ಏನಾಗುತ್ತೆ, ಇನ್ಸರ್ಟ್ ಆಗ್ತಾ ಬರುತ್ತೆ. ಮಿಡಲಲ್ಲಿ ಬೇಕು ಅಂದರೆ ಮಿಡಲಲ್ಲಿ ಕೂಡ ನನಗೆ ಇನ್ಸರ್ಟ್ ಆಗ್ತಾ ಬರುತ್ತೆ. ಹೀಗೆ ಓಕೆ, ದೆನ್ ನೆಕ್ಸ್ಟ್ ಸೆಕ್ಷನಲ್ಲಿ ನಾವೇನು ಮಾಡ್ತೀವಪ್ಪ, ಏನು ನೋಡ್ಬೋದು ಅಂದರೆ ನಾವು ವಿಡಿಯೋ ಶೇಪ್ಸ್ನ ಗ್ರೂಪ್ ಮಾಡ್ಕೊಳ್ಳೋದನ್ನ ನೋಡ್ತಾ ಬರ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ CAD NEST ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.